ಚಳ್ಳಕೆರೆ ತಾಲೂಕಿನ ರೆಡ್ಡಿ ಗ್ರಾಮ ಪಂಚಾಯತಿಯಲ್ಲಿ ಇಂದು PM ಜನ್ಮನ್ ಯೋಜನೆಯ ರಾಜೀವ ಅಡಿಯಲ್ಲಿ ಇಂದು ಸತ್ಯ ರೂಟ್ ಸತ್ಯ ಬದಲಿ ಎಂಬ ಒಂದು ಕಾರ್ಯಕ್ರಮದಡಿ ಅಂದರೆ ಈ ಒಂದು ಗ್ರಾಮವೂ ಸಹಿತ ಒಂದು ಎಲ್ಲ ವ್ಯವಸ್ಥೆಯಲ್ಲಿಯೂ ಮುನ್ನಡೆಗೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರವು ಗೊತ್ತುಪಡಿಸಿದಂತಹ ಯೋಜನೆಯಲ್ಲಿ ಇದನ್ನು ಆಯ್ಕೆ ಮಾಡಿಕೊಂಡಿದ್ದು ಈ ಗ್ರಾಮದಲ್ಲಿ ಏನೇನು ಅಗತ್ಯ ಮೂಲಭೂತ ಸೌಕರ್ಯಗಳು ಇವೆ, ಆ ಸೌಕರ್ಯದ ಜೊತೆಗೆ ಹೆಚ್ಚುವರಿ ಇದು ಏನೇನು ಸೌಕರ್ಯಗಳು ಬೇಕು, ಅದರ ಜೊತೆಗೆ ಇಲ್ಲಿನ ಪ್ರತಿಯೊಬ್ಬ ಏನು ಫಲಾನುಭವಿ ಇದ್ದಾರೆ ಎಲ್ಲ ಫಲಾನುಭವಿಗಳಿಗೂ ಸಹಿತ ಅವರು ಅಗತ್ಯವಾದಂಥ ಅರ್ಜಿ ನಮೂನೆಗಳನ್ನು ದಾಖಲಿಸಲು ಅವರಿಗೆ ಅಗತ್ಯವಾದಂಥ ದಾಖಲೆಗಳು ಅವಶ್ಯಕತೆ ಇರ್ತದೆ. ಅಂಥದ್ರಲ್ಲಿ ಆಧಾರ್ ಕಾರ್ಡ್ ಇರ್ಬೋದು, PM ಕಿಸಾನ್ ಆಗಿರ್ಬೋದು, ಬ್ಯಾಂಕ್ ಖಾತೆಗಳು, ಇಂತಹ ಒಂದು ಖಾತೆಗಳನ್ನು ಮಾಡಿಸುವಂತಹ ಜವಾಬ್ದಾರಿಯನ್ನು ನಮ್ಮ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಈ ಹಿಂದಿನಿಂದಲೂ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಸಹ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸಹ ಸಹಭಾಗಿಯಲ್ಲಿ ಅವರ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿಬಿಟ್ಟು ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ದಿನಾಂಕ 18/5/2026ರಿಂದ ಹಿಡಿದು 25/5/2026ವರೆಗೂ ಸಹ ನಿರಂತರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಿದ್ದು, ಈ ಕಾರ್ಯಕ್ರಮದ ಸದುದ್ದೇಶವನ್ನು ಪ್ರತಿಯೊಂದು ಪಂಚಾಯಿತಿಯಲ್ಲಿ ಪ್ರತಿಯೊಂದು ಗ್ರಾಮವೂ ಸಹ ಪಡ್ಕೊಳ್ಬೇಕಾಗಿರ್ತಾರೆ. ಅವರ ಊರಲ್ಲಿರುವಂತಹ ಏನೇನು ನ್ಯೂನತೆಗಳಿದೆ ಅವನ್ನೆಲ್ಲ ಸಹಿತ ಒಂದು ಪಟ್ಟಿ ಮಾಡಿಕೊಂಡು ನಾವು ಈಗಾಗಲೇ ಒಂದು ಕೇಂದ್ರ ಸರ್ಕಾರಕ್ಕೆ ಇದರ ವರದಿಯನ್ನು ಸಲ್ಲಿಸಲಾಗಿರ್ತದೆ. ಈ ವರದಿಯ ಅನುಸಾರವಾಗಿ ಸಹಿತ ಅದನ್ನು ಅವರ ಆಕ್ಷನ್ ಪ್ಲಾನನ್ನು ಸಿದ್ಧಪಡಿಸಿ ಅದರಂತೆ ನೆಕ್ಸ್ಟು ಇನ್ನೂ ಸಹಿತ ಇದಕ್ಕೆ ಹೆಚ್ಚುವರಿ ಏನಾದರೂ ಸಹಿತ ಆಡ್ ಮಾಡೋಂಥ ಅವಶ್ಯಕತೆ ಇದ್ದರೆ ಅದನ್ನು ಸಹಿತ ಸೇರ್ಪಡೆ ಮಾಡಿಕೊಂಡು ಅದನ್ನು ಒಂದು ಕಾರ್ಯರೂಪಕ್ಕೆ ತರುವಂತಹ ಒಂದು ವ್ಯವಸ್ಥೆ ನಡೀತಾ ಇದೆ. ಅದಕ್ಕೆ ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾವು ಈ ಒಂದು ದಿನಕ್ಕೆ ಒಂದು ಪಂಚಾಯತಿಯಲ್ಲಿ ಈ ದಿನ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಇರುವಂತಹ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಶ್ರುತಿ ಮೇಡಮ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಸಹಿತ ಈ ಕಾರ್ಯಕ್ರಮ ಇಲ್ಲಿ ನೆರೆದಿರುವಂತಹ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಗ್ರಾಮದ ಎಲ್ಲ ಸದಸ್ಯರಿಗೂ ನಾವು ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಸಹ ನೀವು ಸೇರಿಸ್ಕೊಂಡ್ಬಿಟ್ಟು ಅವರ ಸಮಸ್ಯೆಗಳು ಏನಿದ್ದಾವೆ, ಕೆಲವರು 18 ವರ್ಷ ತುಂಬಿದಂಥವ್ರಿಗೂ ಸಹ ಅವ್ರು ಕೆಲವು ID ಕಾರ್ಡ್ಗಳು ಮಾಡಿಸಿರೋದಿಲ್ಲ, ಇಂಥವ್ರು ID ಕಾರ್ಡ್ ಮಾಡಿಸೋದಾಗಿರ್ಬೋದು, ವೋಟರ್ ID, ಅದಾಗಿ ಬ್ಯಾಂಕ್ ಸಾಲ ಸೌಲಭ್ಯ ಪಡೆಯಬೇಕಾದಂಥ ಸೌಲಭ್ಯಗಳು ಏನೇನಿದ್ದಾವೆ ಅದರ ಕ್ರೈಟೀರಿಯಾಗಳು ಏನಿದೆ ಜನಕ್ಕೆ ತಲುಪಿಸುವಂಥ ವ್ಯವಸ್ಥೆಗಳನ್ನು ನಾವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಿನ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಲ್ಲಿ ನೆರೆದಿರುವಂತಹ ಎಲ್ಲ ಜನರು ಪ್ರತಿಯೊಬ್ಬರೂ ಸಹಿತ ತಮ್ಮ ನೆರೆ